ಇವತ್ತೇನು ಕೆಲಸ ಮಾಡ್ತಾ ಇದೆಯಾ ಸಾಯಿ ಕುಟೀರದಲ್ಲಿ? ಏನಾಗ್ತಾ ಇದೆ ಇಲ್ಲಿ ಇವತ್ತು ತುಂಬ ಇಂಪಾರ್ಟೆಂಟ್ ವಿಷಯ. ಇವತ್ತು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಬೋರ್ ತೆಗೆಸಿದಾಗ ಏನು ಮಾಡಿದ್ವಿ, ಆ ಬೋರ್ವೆಲ್ ಲಾರಿ ಬರಲಿ ಅಂತ ಹೇಳಿ ಫೆನ್ಸ್ನೆಲ್ಲ ಕಟ್ ಮಾಡಿದ್ವಿ. ಈ ಕಡೆಯಿಂದ ಬಂದು ಬೋರ್ವೆಲ್ ಕೂಡ ತೆಗ್ದಿತ್ತಾಯಿತು. ಇದು ತೆಗೆದಾಗ ಇದನ್ನೆಲ್ಲ ಕಟ್ ಮಾಡಿ ಹಾಗೆ ಬಿಟ್ಟಿದ್ರು. ಆಮೇಲೆ ಏನಾಗ್ತಿದೆ, ಇಲ್ಲಿ ನಮ್ಮ ಫಾರ್ಮ್ ಹೌಸ್, ಮಿನಿ ಫಾರ್ಮ್ ಹೌಸಲ್ಲಿ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಹಸುಗಳೆಲ್ಲ ಬಂದು ನಮ್ಮ ನೋಡಿ ಒಳ್ಳೆ ಗಿಡಗಳು ಇದನ್ನೆಲ್ಲ ಕೂಡ ತಿಂದು ಒಂದು ತೆಂಗಿನ ಮರನ ಕೂಡ ಹಾಳು ಮಾಡಿಬಿಟ್ಟಿದೆ. ಸೊ ಅದು ಬರಬಾರ್ದು ಅಂತ ಫೆನ್ಸಿಂಗ್ ಇಟ್ಟಿದ್ವಿ. ಆ್ಯಂಡ್ ಇಷ್ಟು ತರಾತುರಿಯಲ್ಲಿ ನಾನು ಸ್ವಲ್ಪ ಇದನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಜನವರಿಗೆ ಇನ್ನು ಕೇವಲ 6 ದಿನ ಉಳ್ಕೊಂಡಿದೆ. ಇವತ್ತು 26 ತಾರೀಕು, 31ನೇ ತಾರೀಕು ನಾವು ಇಲ್ಲಿಗೆ ಬರ್ತಾ ಇದ್ದೀವಿ. ಕಾರಣ ಇಷ್ಟೇ, ಸೆಲೆಬ್ರೇಟ್ ಮಾಡೋದಕ್ಕಲ್ಲ. ಜನವರಿ 1 ಸೆಲೆಬ್ರೇಷನ್ ಹೆಸರಿನಲ್ಲಿ ಪಟಾಕಿ ಹೊಡೆದು ಆ ಸೌಂಡಿಂದ ಎಷ್ಟೋ ಮೂಕ ಪ್ರಾಣಿಗಳು, ಪಕ್ಷಿಗಳು ಕಿವಿಗಳಿಗೆ ಆ ಸೌಂಡು ತಡ್ಕೊಳಕ್ಕಾಗೋದಿಲ್ಲ. ಅದು ಇಲ್ಲಿ ತುಂಬಾ ಒಂದು 1000 ವಾಟ್ಸ್ ಕಿವಿ ಹತ್ರ ಇಟ್ಟರೆ ಎಷ್ಟು ಹಿಂಸೆ ಆಗುತ್ತೋ ಅಷ್ಟೇ ಹಿಂಸೆ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗಾಗುತ್ತೆ. ನಮ್ಮ ಮನೆಯಲ್ಲಿ ಮುದ್ದಾದ 2 ಮಕ್ಕಳು, ಅಂದರೆ ನಮ್ಮ ನಾಯಿ ಆರಾಧ್ಯ, ಆನ ಇಬ್ಬರು ಇದ್ದಾರೆ. ಅವ್ರಿಗೆ ಬಾಡಿ ಎಲ್ಲ ನಡುಗ್ತಾ ಇರುತ್ತೆ, ಅಷ್ಟು ಹೆದರ್ತಾರೆ ಅವರು. ಹಾಗೇ ಒಂದು ಕೊಟ್ಟು ಹೋಗ್ತಾರೆ. ಹಿಂಗೆಲ್ಲ ಇಷ್ಟೆಲ್ಲ ಭಯ ಆಗುತ್ತೆ. ಇದೇ ಥರ ಪಾಪ ಎಷ್ಟೋ ಬೀದಿ ನಾಯಿಗಳು ಅದು ಎಲ್ಲಿ ದಿಕ್ಕಾಪಾಲಾಗಿ ಎಲ್ಲೆಲ್ಲೂ ಹೋಗ್ಬಿಟ್ಟಿರುತ್ತೆ ಗೊತ್ತಿಲ್ಲ. ಅವ್ರನ್ನಂತೂ ನಮ್ಮ ಕೈನಲ್ಲಿ ಕಾಪಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಯಾವತ್ತೂ ಕೂಡ ಪಟಾಕಿ ಹೊಡೆಯೋದಿಲ್ಲ ಅಂತ ಹೇಳಿ ನಾನು ಶಪಥ ಮಾಡಿದ್ದೀನಿ. ಬಿಕಾಸ್ ಮೂಕ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಆ್ಯಂಡ್ ಸುಸುರು ಬತ್ತಿ ಮತ್ತು ಇವೆಲ್ಲ ಇರ್ತಾವಲ್ಲ, ಇದೆಲ್ಲ ಹಚ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ತುಂಬ ಸೌಂಡ್, ಒಬ್ಬರಿಗಿಂತ ಒಬ್ಬರು ಯಾರು ಸೌಂಡ್ ಜಾಸ್ತಿ ಮಾಡ್ತಾರೆ ಅನ್ನೋದೇ ಒಂದು ಕಾಂಪಿಟೇಷನ್ ಆಗೋಗಿದೆ ಬೆಂಗಳೂರಿನಲ್ಲಿ. ಸೊ ಇದು ಬೇಡ. ಮೂಕ ಪ್ರಾಣಿಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಆದರೆ ಇನ್ನೊಂದು, ನಮ್ಮ ಪ್ರಾಣಿಗಳು, ನಮ್ಮ ಮನೇಲಿ ಏನಿದ್ದಾರೆ ಆರಾಧ್ಯ ಮತ್ತು ಆ್ಯನಾ, ನಾವು ಈ ಥರ ಒಂದು ಫಾರ್ಮ್ ಹೌಸ್ ಮಾಡಿದ್ದೀವಿ ಅಂತ ಇವತ್ತವರೆಗೂ ಗೊತ್ತೇ ಇಲ್ಲ. ಬಿಕಾಸ್ ಆಲ್ಮೋಸ್ಟು 1 ವರ್ಷ ಆಯಿತು ನಾವು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಆದಮೇಲೆ ನಮ್ಮ ಇಬ್ಬರು ಆ ಮಕ್ಕಳು ಏನಿದ್ದಾರಲ್ಲ ಮೂಕ ಪ್ರಾಣಿಗಳು, ಅವ್ರನ್ನ ಕರ್ಕೊಂಬರ್ಬೇಕು ಅಂತ ಇಲ್ಲಿದ್ದೀವಿ ನಾವು. ಅವತ್ತು ಅವ್ರು ಬಂದಾಗ ಅವ್ರಿಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ನ್ಯೂ ಇಯರ್ಗೆ ಅವ್ರಿಗೆ ಪಟಾಕಿ ಸೌಂಡ್ ಅಲ್ಲ, ಈ ಥರ ಸೈಲೆನ್ಸು ಮತ್ತು ಒಂದು ಒಳ್ಳೆ ವಾತಾವರಣದಲ್ಲಿ ಅವ್ರು ಆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಬೋದು. ಅದಕ್ಕೋಸ್ಕರ ಅವ್ರನ್ನ ಇಲ್ಲಿ ಕರ್ಕೊಂಬರ್ತಾ ಇದ್ದೀವಿ. ಇದನ್ನು ಅವ್ರಿಗೋಸ್ಕರನೇ ಫೆನ್ಸಿಂಗ್ನ ಮತ್ತೆ ರೀಕನೆಕ್ಟ್ ಮಾಡ್ತಾ ಇದ್ದೀವಿ, ಕಟ್ಟಾಗಿರೋದನ್ನು. ಯಾಕಂತ ಹೇಳಿದ್ರೆ ಅವ್ರು ಎಲ್ಲೆಲ್ಲೋ ಸುಮ್ಮನೆ ಹೊರಗಡೆ ಹೋಗಬಾರ್ದು. ಯಾಕಂದರೆ ತೋಟ, ಹಳ್ಳಿ ಇಲ್ಲೆಲ್ಲ ಇರ್ತವೆ, ಅವ್ರನ್ನ ಹುಡ್ಕೊಂಬರೋದು ಕಷ್ಟ ಆಗುತ್ತೆ. ಸುಮ್ಮನೆ ಎಲ್ಲೆಲ್ಲೋ ಹೋಗಿ ವಾಪಸ್ ಬರ್ತಾರೆ, ಬಟ್ ಬೇಡ ಅಂತ ಹೇಳಿ. ಯಾಕಂದರೆ ಇದು ಅವ್ರಿಗೆ ಹೊಸ ಜಾಗ. ಆ್ಯಂಡ್ ಇಲ್ಲೇ ಅವರೆಲ್ಲ ಆಟ ಆಡ್ಕೊಂಡಿರಲಿ ಅಂತ ಹೇಳಿ ಇದನ್ನು ಮತ್ತೆ ರೀಕನೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ನನಗೆ ತುಂಬ ಖುಷಿ ಏನಂದರೆ, ಅವತ್ತು ಏನು 31ನೇ ತಾರೀಕು ಅಂದರೆ ನ್ಯೂ ಇಯರ್ ದಿನ ಅವ್ರನ್ನ ಕರ್ಕೊಂಬರ್ತೀನಿ ಇಲ್ಲಿ ನಮ್ಮ ಫಾರ್ಮ್ ಹೌಸ್ಗೆ. ಇದನ್ನೆಲ್ಲ ನೋಡ್ತಾ ಅವ್ರು ಎಷ್ಟು ಖುಷಿ ಪಡ್ತಾರೆ, ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ. ಅವ್ರು ಆ ಖುಷಿ, ಆ ಕಣ್ಣನ್ನು ನಾನು ನೋಡಬೇಕು ಅಂತ ಹೇಳಿ ಅದೊಂದು ತುಂಬ ಕ್ಯೂರಿಯಾಸಿಟಿ ಇದೆ. ಇದೆಲ್ಲವನ್ನು ಕೂಡ ನಾವು ಕ್ಯಾಪ್ಚರ್ ಮಾಡ್ತೀವಿ. ಯಾಕಂದರೆ ಎಲ್ಲ ತುಂಬ ಬರೀ ಮನುಷ್ಯರಿಗೆ ಮತ್ತು ಇವ್ರಿಗೆ ಅಂತ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ನಮ್ಮ ಮನೆಯಲ್ಲಿ ಮೂಕ ಪ್ರಾಣಿಗಳನ್ನೇನು ಸಾಕೊಳ್ತಾ ಇದ್ದೀವಿ, ಅವ್ರಿಗೆ ನಮ್ಮಷ್ಟೇ ಈಕ್ವಲ್ ಆಗಿ ನಾವು ಪ್ರೀತಿಸ್ತೀವಿ, ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಇದೇ ಥರ ನೀವು ಕೂಡ ಎಲ್ಲ ಮೂಕ ಪ್ರಾಣಿಗಳನ್ನ ಪ್ರೀತಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಇದು ನಾವು ಏನು ಮಾಡ್ತಾ ಇದ್ದೀವಿ, ಇದು ತುಂಬ ಒಳ್ಳೆ ಕೆಲಸ. ಮತ್ತು ನಮ್ಮ ಒಂದು ಮೀನಿಂಗ್ಫುಲ್ ನ್ಯೂ ಇಯರ್ ಸೆಲೆಬ್ರೇಷನ್ ಇದು ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ನಮ್ಮ ಭಾರತಿ ಪರಮೇಶ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕಂತೇಳಿ ಲೈಫಲ್ಲಿ ತುಂಬ ವ್ಯಾಲ್ಯೂ ಇರೋಂಥ ಅನೇಕ ವಿಷಯಗಳನ್ನ ನಾವು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದೀವಿ, ನಾನು ಮತ್ತು ಭಾರತಿಯವರು. ದಯವಿಟ್ಟು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ನೀವು ನಮಗೆ ಕೊಡೋ ಎನ್ಕರೇಜ್ಮೆಂಟ್ ಏನಿದೆ, ಸಾಕಷ್ಟು ವೀಡಿಯೋಸ್ನ ನಾವು ಅಪ್ಡೇಟ್ ಕೊಡ್ತೀವಿ. ಹೌದು, ಪರಮೇಶ್ ಅವರು ಹೇಳಿದ್ದು ತುಂಬ ನಿಜ. ಪ್ರಾಣಿಗಳನ್ನ ಸಿಟಿನಲ್ಲಿ ಸಾಕ್ತಾರೆ, ಆದರೆ ಅದನ್ನು ಬೆಳೆಸೋ ರೀತಿ ಗೊತ್ತಿಲ್ಲ. ಸೊ ಯಾವ ರೀತಿ ನೋಡ್ಕೋಬೇಕು, ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ಪಟಾಕಿಗಳು ಹೊಡಿತಾರೆ, ಅದಕ್ಕಾಗೋ ನೋವುಗಳನ್ನ ಅವ್ರು ತಿಳ್ಕೊಂಡೇ ಇರಲ್ಲ. ಹಾಗಾಗಿ ಅವ್ರಿಗೂ ಹಿಂಸೆ. ಮತ್ತು ನಾವು ಇರೋದರಿಂದ ಸಿಟಿನಲ್ಲಿ ಇದೆಲ್ಲ ಹಿಂಸೆ. ಹಾಗಾಗಿ ನಾವು ನಮ್ಮ ಪೀಸ್ಗೋಸ್ಕರ, ನಮ್ಮ ನೆಮ್ಮದಿಗೋಸ್ಕರ ನಾವು ಸಾಯಿ ಕುಟೀರ ಮಾಡಿರೋದು. ಸಾಯಿ ಕುಟೀರದಲ್ಲಿ ನಾವು ಬಂದಾಗ ತುಂಬ ಎಂಜಾಯ್ ಮಾಡ್ತೀವಿ. ಹಾಗೇ ನಾವು ಎಂಜಾಯ್ ಮಾಡೋದಲ್ಲದೆ ನಮ್ಮ ನಾಯಿಗಳಿಗೂ ಕೂಡ ಹಂಗೇ ಪ್ರೀತಿ ತೋರಿಸ್ತೀವಿ. ಸೊ ಅವ್ರಿಗೆ ಆ್ಯಕ್ಚುಲಿ ನಮಗೆ ಹೇಗೆ ಸಾಯಿ ಕುಟೀರ ಇಷ್ಟನೋ ಹಾಗೆ ಅವ್ರಿಗೂ ಕೂಡ ಇಷ್ಟ, ಹೊರಗಡೆ ನೇಚರು ಎಲ್ಲ. ಸೊ ಹಾಗಾಗಿ ಅದರ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಫಾರ್ ದ ಫಸ್ಟ್ ಟೈಮ್ ನಾವು ಇಲ್ಲಿ ಕರ್ಕೊಂಡು ಬರ್ತಾಯಿದ್ದೀವಿ. ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಮಾಡ್ತೀವಿ. ಅದರಲ್ಲಿ ನಮ್ಮ ದೊಡ್ಡ ನಾಯಿ ಇದೆ ಆರಾಧ್ಯ ಅಂತ, ಅದಕ್ಕಂತೂ ತುಂಬ ಎಕ್ಸೈಟ್ಮೆಂಟು. ಈ ಥರ ಒಂಥರ ಕುದುರೆ ಥರ ಓಡುತ್ತೆ. ಅದಕ್ಕೆ ತೋಟ ಅಂದರೆ ತುಂಬ ಇಷ್ಟ. ಬೆಂಗಳೂರಲ್ಲಿ ನಾವು ಕಟ್ಟಾಕ್ದಂಗೆ ಇರುತ್ತೆ ಅವುಗಳಿಗೆ. ಸೊ ಇಲ್ಲಿ ಬಿಟ್ಟು ಅವ್ರು ಹೇಗೆ ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಅವ್ರ ಸೇಫ್ಟಿಗೋಸ್ಕರ ಇವತ್ತು ನಾವು ಇಬ್ಬರು ಸೇರಿ ಈ ಫೆನ್ಸಿಂಗ್ನ
ಕನೆಕ್ಟ್ ಮಾಡ್ತಾಯಿದ್ವಿ. ಇದು ಕಟ್ ಮಾಡಿದ್ವಿ ಬೋರ್ ಹಾಕ್ಸೋದಕ್ಕೆ ಅಂತಂದ್ಬಿಟ್ಟು ಇದನ್ನ ರೀಕನೆಕ್ಟ್ ಮಾಡಿ ಅದರ ಸೇಫ್ಟಿಗೋಸ್ಕರ ಇವತ್ತು ಈ ಕೆಲಸ ಮಾಡ್ತಾಯಿದ್ದೀವಿ. ಕೂಡ ಸಿಟಿಲಿದ್ದು ಅದೇ ಪಬ್ಬು ಬಾರು ಹಾಗೆ ಸುಮ್ಮನೆ ಹಾಗೆ ಎಂಜಾಯ್ ಮಾಡೋದಕ್ಕಿಂತ ಈ ಥರ ತೋಟಗಳಿಗೆ ಬಂದು ಎಂಜಾಯ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಡ್ವಾನ್ಸ್ಡ್ ಹ್ಯಾಪಿ ನ್ಯೂ ಇಯರ್ ಟು ಯು ಆಲ್. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ನಾಯಿಗಳು ನಮ್ಮ ಸಾಯಿ ಕುಟೀರದಲ್ಲಿ ಹೇಗೆ ಎಂಜಾಯ್ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ನಮ್ಮ ಸಾಯಿ ಕುಟೀರದ ಒಂದು ನೋಟ ಕೂಡ ತೋರಿಸ್ತೀನಿ. ಇವಾಗ ಏನು ನಡೀತಾ ಇದೆ ಕೆಲಸ? ಕೆಲಸಗಳು ತುಂಬ ನಡೀತಾ ಇದೆ ಸಾಯಿ ಕುಟೀರದಲ್ಲಿ. ಸೊ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಸಾಯಿ ಕುಟೀರನ ರೆಡಿ ಮಾಡ್ತಾಯಿದ್ದೀವಿ. ಒಂದು ದಿನ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೂಡ ಒಂದು ನೋಟ ತೋರಿಸ್ತೀನಿ ನಿಮಗೆ. ಹೇಳ್ತೀನಿ ಕರೆಕ್ಟಾಗಿ ಇಲ್ಲಿ ಯಾವುದಕ್ಕೊಂದು ಇದಕ್ಕೊಂದು ಲಾಕ್ ಮಾಡೋದು ಹಂಗೆ ಅದು ಮಾಡಿಬಿಟ್ಟು ಬೆಂಡ್ ಮಾಡಿ ಅಲ್ಲ ಇಲ್ಲೇ ಬೆಂಡ್ ಮಾಡು. ನಾನು ಇಟ್ಕೊಂಡಿದ್ದೀನಿ ಅದಕ್ಕೆ ಲಾಕ್ ಮಾಡು. ಲಾಕ್ ಮಾಡಿ ಹಂಗೆ ರಿವರ್ಸ್ ನನ್ನ ಕಡೆಗೆ ಮಾಡಿ ಯೂಟರ್ನ್ ಮಾಡು. ಹಂಗಲ್ಲ ಬಿಡು ನಂಗೆ ಡಬಲ್ ಕೆಲಸ ಅದು ಬಿಡು. ಯೂಟರ್ನ್ ಅಂತ ಹೇಳಿದ್ರೆ ನೀನು ಅಲ್ಲಿ ಹೋಗ್ತೀನಿ. ಗಾಯ ಮಾಡ್ಕೊಂಡಿದ್ಯಾ? ಹೌದಾ, ಹಾಗೆ ಆಗುತ್ತೆ. ನೋಡಿ ಕೊನೆಗೂ ಫೆನ್ಸಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಮುಗೀತಲ್ವಾ? ಮುಗೀತು. ಎಷ್ಟು ಲೈನ್ ಹಾಕಿದ್ಯಾ? ಟೋಟಲು 6 ಲೈನಾ? ಸೊ ತುಂಬ ಸೇಫ್ಟಿ. ನಮ್ಮ ಆರಾಧ್ಯ ಮತ್ತು ಸ್ನಫಿ ಆಚೆ ಹೋಗೋಕ್ಕಾಗಲ್ಲ. ಸೊ ತುಂಬ ಸೇಫ್ ಮಾಡಿದ್ದೀವಿ. ನೋಡಿ ಇಲ್ಲಿ ನೋಡ್ಬೋದು ನೀವು, ಹಸುಗಳು ನಾವಿಲ್ಲದೇ ಇದ್ದಾಗ ಬಂದ್ಬಿಟ್ಟು ತೆಂಗಿನ ಗಿಡನೇ ಹಾಳು ಮಾಡಿಬಿಟ್ಟಿದ್ದಾವೆ. ಇಲ್ಲೂ ಕೂಡ ಅಷ್ಟೇ ಮಾವಿನ ಮರ ಚೆನ್ನಾಗಿ ಬಂದಿತ್ತು, ಇದೆಲ್ಲ ನೋಡಿ ಚಿಗುರೆಲ್ಲ ತಿಂದ್ಬಿಟ್ಟಿದೆ. ಅದಕ್ಕೋಸ್ಕರ ಸೇಫ್ಟಿ ಮಾಡಿದ್ದೀವಿ. ಸೊ ಫೆನ್ಸಿಂಗ್ ರೆಡಿ ಆಯಿತು. ಹಾಗೆ ಬನ್ನಿ ನಾನು ಸಾಯಿ ಕುಟೀರನ್ನು ತೋರಿಸ್ತೀನಿ, ಏನೇನು ಮಾಡಿಸ್ತಾ ಇದ್ದೀವಿ ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು ನೀವು, ನಾವು ಇಲ್ಲೊಂದು ದೊಡ್ಡ ಮತ್ತು ಆಳವಾದ ಗುಂಡಿ ಹೊಡೆಸಿದ್ದೀವಿ. ಇದು ಟಾಯ್ಲೆಟ್ ಫಿಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಬೇಕಾಗಿರೋ ರಿಂಗ್ಸ್ ಎಲ್ಲ ತರಿಸಿದ್ದೀವಿ. ಸೊ ಈ ರಿಂಗ್ಸ್ನ ಈ ಪಿಟ್ಟೊಳಗೆ ಇಳಿಸ್ಬಿಟ್ಟು ಮತ್ತು ಇಲ್ಲಿಂದ ಟಾಯ್ಲೆಟ್ ಕನೆಕ್ಷನ್ ಕೊಡ್ತಾರೆ ಇಲ್ಲಿಗೆ. ಸೊ ಹಳ್ಳಿನಲ್ಲಿ ಹಿಂಗೆ ಮಾಡೋದು. ಸಿಟಿಲಲ್ಲಿ ಟಾಯ್ಲೆಟ್ಸ್ ಇರೋದೇ ಬೇರೆ, ಹಳ್ಳಿನಲ್ಲಿ ಮಾಡೋ ಟಾಯ್ಲೆಟ್ಸೇ ಬೇರೆ. ಏನು ವೇಸ್ಟ್ ಇದೆ ಅದು ಭೂಮಿ ಒಳಗೆ ಹೋಗಿ ಮತ್ತೆ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ. ಏನು ಮಾಡ್ತಾ ಇದ್ದೀರಾ ನೀವೀಗ? ನಾವು ಬಳೆಗಳು ಬರ್ತಾ ಇದೀವಿ. ಬಳೆ ಅಂತಾರ ಅದಕ್ಕೆ? ರಿಂಗ್ ಬಳೆ ಅಂದ್ರೆ ಗೊತ್ತಾಗಲ್ಲ. ಪಿಟ್ಟಿಗೆ ರಿಂಗ್ ಬಿಡ್ತಾ ಇದಾರೆ. ಇದು ಲೆಟ್ರಿನ್ ಬಿಟ್ಟಿದ್ದು, ಬಾತ್ರೂಮ್ ಬಿಟ್ಟಿದ್ದು ರಿಂಗ್ ಗಳಂತಾರೆ ಇದಕ್ಕೆ. ಸೊ ಇದರಲ್ಲಿ ಡ್ರೈ ಆಗುತ್ತೆ.
ಭೂಮಿಲಿ ಬಿಟ್ಟಾಗ ಡ್ರೈ ಆಗುತ್ತೆ. ಏನ್ ಡ್ರೈ ಆಗುತ್ತೆ? ಇಂಡಿವಿಜುವಲ್ ಆದಾಗ ಈ ತರ ರಿಂಗ್ಸ್ ನ ಬಿಟ್ಕೊಳ್ತೀವಿ. ಅದೇ ಸಿಟಿಲಿ ಏನಾಗುತ್ತೆ, ಸಾಮೂಹಿಕವಾಗಿ ಎಲ್ಲ ಒಂದು ಚೇಂಬರ್ ಅಂತ ಮಾಡ್ಬಿಟ್ಟಿರ್ತಾರೆ. ಒಂದೊಂದ್ ರೋಡ್ಗ ಒಂದೊಂದ್ ರೋಡ್ ಒಂದ್ ಚೇಂಬರ್ ಮಾಡಿರ್ತಾರೆ. ಹೌದು, ಒಂದೊಂದಂತಲ್ಲ, ಒಂದ್ ಎರಡೆರಡು ಮಾಡ್ತಾರೆ, 2-3 ಆ ತರ. ಎಲ್ಲಾ ಮನೆಗಳದ್ದು ಒಂದಕ್ಕೆ ಹೋಗುತ್ತೆ. ಸ್ಯಾನಿಟರಿ ವೇಸ್ಟ್ ಒಂದೇ ಪಿಟ್ಟಿಗೆ ಹೋಗುತ್ತೆ. ಹೌದು, ಇದು ಡ್ರೈ ಆಗುತ್ತೆ. ಇನ್ ಕೇಸ್ ಇದೇನಾದ್ರೂ ಫುಲ್ ಆಯ್ತು ಅಂತ ಅನ್ಕೊಂಡಾಗ ವೇಸ್ಟ್, ಅವಾಗ ಅದಕ್ಕೊಂದು ಟ್ಯಾಬ್ಲೆಟ್ ಅಂತ ಹಾಕ್ತಾರೆ, ಅವಾಗ ಅದೆಲ್ಲ ಕರ್ಗೋಗುತ್ತೆ ಅಂತ ಹೇಳ್ತಾರೆ. ಹೌದಾ? ಓಕೆ ಓಕೆ. ಅಲ್ಲೋಣ, ಈಗ ನೋಡೋಣ ಹೆಂಗ್ ಬಿಡ್ತಾರೆ ನೋಡಿ ಇವರು. ಬಟ್ ಆ ರಿಂಗ್ಸ್ ಕೂಡ ತುಂಬಾ ಭಾರ. ನೋಡಿ ಇಲ್ಲಿ ಇರೋದು ಈ ಲಾಸ್ಟ್. ಎತ್ತಿಲ್ಲ, ಸ್ವಲ್ಪ ಹೇಳ್ಕೊಳ್ಳಿ ನಿಮ್ಮ ಕಡೆ. ಡನ್. ಸೊ ಈ ಥರ ರಿಂಗ್ಸ್ ಒಂದ್ರ ಮೇಲೆ ಒಂದು ಕೂರಿಸ್ತಾರೆ. ನಾವೆಷ್ಟು ರಿಂಗ್ಸ್ ಹಾಕ್ತಾ ಇದೀವಿ? 6 ರಿಂಗ್ಸಾ? 6. ನಮ್ಮ ತೋಟದ ಪೆಟ್ಟಿಗೆ 6 ರಿಂಗ್ಸ್ ಹಾಕಿದ್ದೀವಿ. ಹಾಗೆ ಒಂದ್ರ ಮೇಲೆ ಒಂದು ಕೂರಿಸಿ ಅದಕ್ಕೊಂದು ಕ್ಯಾಪ್ ಹಾಕ್ತಾರೆ, ಮತ್ತೆ ಮಣ್ಣು ಮುಚ್ಚಿಬಿಡ್ತಾರೆ ಗುಂಡಿಗೆ. ಅವನು ಹೇಳಿದಲ್ಲ ಬೇರೆ. ಏನ್ ಮಾಡ್ತಾ ಇದೀರಾ ಹರೀಶ್ ಅವರೇ? ಏನ್ ಕೆಲಸ? ಸಿಮೆಂಟ್ ಕಲಿಸ್ತಾ ಇದೀವಿ. ಹಾ, ಮನೆ ಕೆಲಸ ಮಾಡ್ತಾ ಇದೀವಿ. ಮನೆ ಕೆಲಸನೇ. ಪ್ಲಾಸ್ಟಿಂಗ್ ಮಾಡ್ತಾ ಇದ್ದೀರಾ? ಪ್ಲಾಸ್ಟಿಂಗ್ ಮಾಡ್ತಾ ಇದೀವಿ. ಹಾ, ಸೊ ಆಲ್ಮೋಸ್ಟ್ ಪ್ಲಾಸ್ಟಿಂಗ್ ಕೆಲಸನೂ. ನಮ್ಮ ಗಾರೆ ಮೇಸ್ತ್ರಿ. ಓಕೆ, ಮುನಿಕಂಠ. ಮಣಿಗಂಡ. ನೀವು ಹರೀಶ? ಹಾಂ, ಸರಿ ಆಯಿತು. ಸೊ ಪ್ಲಾಸ್ಟಿಂಗ್ ಕೆಲಸ ನಡೀತಾ ಇದೆ ಮನೆಯದು. ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಇನ್ನೊಂದು ವಾರ ಪ್ಲಾಸ್ಟಿಂಗ್ ಕೆಲಸನೂ ಮುಗ್ದೋಗುತ್ತೆ. ಒಂದು ವಾರದಲ್ಲಿ ಮುಗ್ದೋಗ್ಬಿಡುತ್ತೆ. ಹಾಂ, ಇನ್ನೊಂದು ವಾರದಲ್ಲಿ ಮುಗ್ದೋಗುತ್ತೆ. ಅದು ಮುಂದೆ ಎಲ್ಲ ಆಗಿದೆ ಪ್ಲಾಸ್ಟ್ರಿಂಗ್. ಮನೆ ಒಳಗೆ ತೋರಿಸ್ತೀನಿ. ಡೋರ್ ಕೂಡ ಆಲ್ಮೋಸ್ಟ್ ರೆಡಿ ಇದೆ. ಡೋರ್ ಫಿಕ್ಸ್ ಮಾಡಬೇಕು. ಫ್ಲೋರಿಂಗ್ ಕೂಡ ಮುಗಿಸಿದ್ದೀವಿ. ಫ್ಲೋರಿಂಗ್ಗೆ ನಾವು ಹಳ್ಳಿ ಸ್ಟೈಲ್ನಲ್ಲಿ ರೆಡ್ ಆಕ್ಸೈಡ್ ಹಾಕ್ಸಿದ್ದೀವಿ. ಸೊ ಗೋಡೆ ಎಲ್ಲ ಪ್ಲಾಸ್ಟ್ರಿಂಗ್ ಆಗಿದೆ. ಬಾತ್ರೂಮ್ ಕೂಡ ಪ್ಲಾಸ್ಟ್ರಿಂಗ್ ಇದೆ. ಕಮೋಡ್ ಕೂರಿಸಿ ಪ್ಲಂಬಿಂಗ್ ಕೆಲಸ ಮಾಡಬೇಕಷ್ಟೇ, ಅದಷ್ಟೇ ಇರೋದು. ನೀವು ನೋಡ್ಬೋದು, ರೆಡ್ ಆಕ್ಸೈಡ್ ನೆಲನ ಹಾಕಿದ್ದೀವಿ, ತುಂಬ ಕೂಲಾಗಿರುತ್ತೆ ಅಂತ. ಇದು ಮೇಲ್ಗಡೆಗೆ ರೂಮು. ಅದು 2-3 ದಿನದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲೊಂದು ಸ್ಟೆಪ್ಸ್ ಬರುತ್ತೆ ಮೇಲ್ಗಡೆ ಹೋಗೋದಕ್ಕೆ. ಮೇಲ್ಗಡೆ ರೂಮ್ ಹತ್ರ ಕೂತ್ಕೊಂಡ್ರೆ, ಬಾಲ್ಕನಿಯಲ್ಲಿ ಕೂತ್ಕೊಂಡ್ರೆ ನಮ್ಮ ಫುಲ್ಲು ಹಳ್ಳಿನೇ ಕಾಣಿಸುತ್ತೆ. ಅದು ಒಂದು ವಿಡಿಯೋನಲ್ಲಿ ಮಾಡಿ ತೋರಿಸ್ತೀನಿ. ರೆಡ್ ಆಕ್ಸೈಡ್ ಹಾಕಿ ನೀರು ಬಿಟ್ಟಿದ್ದಾರೆ, ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಕ್ಯೂರಿಂಗ್ ಆಗಲಿ ಅಂತ. ಸೊ ಮನೆ ಕೂಡ ರೆಡಿ ಆಗಿದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ ಸಾಯಿ ಕುಟೀರ. ಸೊ ಫ್ರಂಟ್ ವ್ಯೂ, ಮನೆ ಫ್ರಂಟ್ ವ್ಯೂ ಹಿಂಗಿದೆ. ಮನೆ ಎಲ್ಲ ರೆಡಿ ಆದಮೇಲೆ ಇಲ್ಲೊಂದು ವರಂಡ ಮಾಡಿಸ್ತೀವಿ. ಹಾಂ ಹಾಂ ಹಾಂ. ಸೊ ಹರೀಶ್ ಅವ್ರು ಎಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಸಾಯಿ ಕುಟೀರಕ್ಕೆ ಬಂದು ಎಂಜಾಯ್ ಮಾಡಬೇಕು. ಹಾಂ, ಸೊ ನನ್ನ ಪರವಾಗಿ ಹರೀಶ್ ಅವರೇ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಸೊ ಎಲ್ಲರೂ ಬನ್ನಿ. ಸಬ್ಸ್ಕ್ರೈಬರ್ಸ್ ಎಲ್ಲ ಒಂದಿನ ಬಂದರೆ ನಮಗೂ ಖುಷಿ ಆಗುತ್ತೆ. ಸೊ ನಾವು ನಿಮ್ಮ ಸತ್ಕಾರ ಮಾಡ್ದಂಗೆ ಆಗುತ್ತೆ. ಸೊ ಆಲ್ ಆರ್ ವೆಲ್ಕಮ್. ಸೊ ಇದಾಗಿತ್ತು ಸಾಯಿ ಕುಟೀರದ ಇವತ್ತು ನನ್ನ ವಿಸಿಟು. ಹಾಗೆಯೇ ನಾವು ಏನು ನ್ಯೂ ಇಯರ್ಗೆ ಪ್ಲ್ಯಾನ್ ಮಾಡಿದ್ದೀವಿ.
ಅದ್ರ ಪ್ರಕಾರನೇ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾವೆಲ್ಲ ಹೇಗೆ ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋ ವಿಡಿಯೋ ಕೂಡ ಹಾಕ್ತೀವಿ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವ್ಯೂವರ್ಸ್ ಆಗಿದ್ದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.